ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಚಿನ್ಮಯ್ ಅಫಿಷಿಯಲ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಮೆಂತೆ ಮುದ್ದೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕರ್ನಾಟಕದಲ್ಲಿ ಬಹಳ ವಿಶೇಷವಾದಂಥದ್ದು, ಆರೋಗ್ಯಕರವಾದಂಥದ್ದು ಕೂಡ. ಈ ಮೆಂತೆ ಮುದ್ದೆನ ಮಾಡೋದು ಹೇಗೆ ಅಂದರೆ ನಾನು ನಿಮಗೆ ಮೆಂತೆ ಮುದ್ದೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಮೆಂತೆ ಹಿಟ್ಟಿನ ರೆಸಿಪಿಯನ್ನು ಕೂಡ ನಾನು ಹೇಳಿಕೊಡ್ತಾ ಇರುವಂಥದ್ದು ಇವತ್ತು. ಸೊ ಇದಕ್ಕೆ ನಾನು ಈ ಕಪ್ಪಲ್ಲಿ ಅಂದರೆ 1 ಕಪ್ಪಷ್ಟು ಮೆಂತ್ಯ, 1 ಕಪ್ ಅಲ್ಲ ಸಾರಿ 2 ಕಪ್ಪಷ್ಟು ಮೆಂತ್ಯ ತಗೊಂಡಿದ್ದೀನಿ ನಾನು. ಆಮೇಲೆ ಇದನ್ನ ತವಾದಲ್ಲಿ ಹಾಕಿ ಒಂದು 5ರಿಂದ 7 ನಿಮಿಷದವರೆಗೂ ಹುರ್ಕೊಳ್ಬೇಕು. ಅಂದರೆ ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು. ಹುರ್ಕೊಂಡು ಆದ ನಂತರ ಇದನ್ನ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನೋಡಿ, ನಾನು ಈ ತರ ಹುರಿತಾ ಇದ್ದೀನಿ. ಈ ಮೆಂತೆ ಮುದ್ದೆ ಏನಪ್ಪಾ ಇದ್ರ ವಿಶೇಷ ಅಂತ ಹೇಳಿದ್ರೆ, ಇದು ಬೆನ್ನು ನೋವು, ನಿಶಕ್ತಿ ಎಲ್ಲದನ್ನು ರೆಡ್ಯೂಸ್ ಮಾಡುತ್ತೆ. ನಮ್ಮ ಹೆಣ್ಮಕ್ಳು ಪ್ಯೂಬರ್ಟಿ ಹಿಟ್ ಆದಾಗ ಅಂದ್ರೆ ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆದಾಗ, ಅವರಿಗೆ ಪೀರಿಯಡ್ಸ್ ಅಂತ ಏನ್ ಹೇಳ್ತೀವಿ ನಾವು ನಾರ್ಮಲಿ, ಆವಾಗ 40 ದಿನಗಳ ಕಾಲ ನಮ್ಮಲ್ಲಿ ಈ ಮುದ್ದೆನ ತುಪ್ಪದ ಜೊತೆಗೆ ತಿನ್ನಕ್ ಕೊಡ್ತಾರೆ. ಸೊ ಅದರಿಂದ ಅವರಿಗೆ ಈ ಪೆಲ್ವಿಕ್ ಕ್ಯಾವಿಟಿ ಏನಿರುತ್ತೆ ಶಕ್ತಿ ಬರುತ್ತೆ. ಸೊಂಟ ನೋವು ಫ್ಯೂಚರಲ್ಲಿ ಮಕ್ಕಳನ್ನ ಹೆರುವಾಗ ಅವರಿಗೆ ಸೊಂಟಕ್ಕೆ ಬಲ ಇರುತ್ತೆ, ಅವಾಗ ತುಂಬಾ ಬೆನ್ನು ನೋವು, ವೀಕ್ನೆಸ್ ಅಂಥದ್ದೆಲ್ಲ ಬರಲ್ಲ ಅನ್ನೋ ಕಾರಣಕ್ಕೆ ಈ ಮೆಂತೆ ಮುದ್ದೆನ ನಾವು ಕೊಡ್ತೀವಿ. ಸೊ ಇದರ ರೆಸಿಪಿ, ಕಂಪ್ಲೀಟ್ ರೆಸಿಪಿ ನಾನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಸೊ ನಾನು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡೋದ್ರಿಂದ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಯ್ತಾ? ನೋಡಿ ಫ್ರೆಂಡ್ಸ್, ಇದು ಈಗ ಆಗಿದೆ ನೋಡಿ, ಕೆಂಪುಗೆ ಕಾಣಿಸ್ತಾ ಇದೆ. ಹಾಗೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಘಮ್ ಅಂತ ಒಳ್ಳೆ ಪರಿಮಳ ಬರುತ್ತೆ. ಅದು ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ನೀವೇನು ಮಾಡಬೇಕು, ಇದನ್ನ ತೆಗೆದು ಒಂದು ತಟ್ಟೆಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಾದ ನಂತರ 1/4 ಕಪ್ಪಷ್ಟು ಸೋಯಾ ಚಂಕ್ಸ್ ತಗೊಂಡಿದ್ದೀನಿ ನಾನು, ಯಾಕೆ ಅಂತ ಹೇಳ್ತೀನಿ ನಿಮಗೆ. ಆಮೇಲೆ ಒಂದು 1/2 ಕಪ್ಪಷ್ಟು ಬಾದಾಮಿಯನ್ನ ತಗೊಂಡು ಹುರ್ಕೊಳ್ಳೋಣ. ಸೋಯಾ ಚಂಕ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ವಿಚ್ ಇಸ್ ವೆರಿ ಹೆಲ್ದಿ. ಅಂಡ್ ಬಾದಾಮ್ ಬಗ್ಗೆ ನಾನು ಹೇಳೋದೇ ಬೇಡ, ಇದೊಂದು ಒನ್ ಆಫ್ ದಿ ಬೆಸ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಈ ನಟ್ಟಲ್ಲಿ ಇರೋದ್ರಿಂದ. ಸೊ ಬಾದಾಮನ್ನು ಕೂಡ ಹಾಕೊಂಡು ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಎತ್ತಿ ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನೆಲ್ಲ ಯಾಕೆ ಹಾಕಬೇಕು ಅಂತ ಅಂದ್ರೆ, ಇದು ತುಂಬಾ ಅಂದ್ರೆ ತುಂಬಾನೇ ಹೆಲ್ದಿ ಆಗಿದೆ, ನಿಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ನಾನು ಮುಂದೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನೇನು ಹಾಕೋತಾ ಇದ್ದೀನಿ ಅಂತಂದ್ರೆ, ಒಂದು 1/2 ಕಪ್ಪಷ್ಟು ಉದ್ದಿನ ಕಾಳನ್ನು ಹಾಕೋಬೇಕು. ಬಟ್ ನಾನು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನ ಕಾಳನ್ನು ಯೂಸ್ ಮಾಡ್ಬೋದು, ಅದು ನಂಗೆ ಹುರಿಲಿಕ್ಕೆ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ ಪ್ರೊಸೆಸ್ ಅಂತ ಹೇಳಿ ನಾನು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಆಮೇಲೆ 1/4 ಕಪ್ಪಷ್ಟು ನಾನು ಹೆಸರು ಕಾಳನ್ನ ಹಾಕೊಂಡಿದ್ದೀನಿ, ಗ್ರೀನ್ ಗ್ರಾಮ್ಸ್ ಅಂತಾರೆ. 2 ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಉದ್ದಿನ ಬೇಳೆಯಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅನ್ಕೊಳ್ಳೋರು ಇದನ್ನ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕೊಳ್ಬಹುದು. ಆಮೇಲೆ ಹೆಸರು ಕಾಳು ಬಂದು ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಟ್ ಇಸ್ ವೆರಿ ಕೂಲ್ ಇನ್ ನೇಚರ್ ಅಂಡ್ ಆಮೇಲೆ ತುಂಬಾ ಪ್ರೋಟೀನ್ ರಿಚ್ ಆಗಿದೆ ಇದು ಕೂಡ. ಸೊ ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇದನ್ನು ಕೂಡ ಅಷ್ಟೇ ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಇದು ಘಮ ಘಮ ಅಂತ ಘಮ ಬರಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸ್ವಲ್ಪ ಬ್ರೌನಿಶ್ ಟರ್ನ್ ಆಗುತ್ತೆ. ಅವಾಗ ಇದನ್ನ ನೀವು 1 ಕಪ್ಪಷ್ಟು ಗೋಧಿನ ತಗೊಂಡಿದ್ದೀನಿ. ಗೋಧಿನೂ ಹಾಕ್ಲೇಬೇಕು. ಅಂಡ್ ಗೋಧಿ ಡಯಾಬಿಟಿಕ್ ಪೀಪಲ್ಗೂ ತುಂಬಾ
ಹೆಲ್ಪ್ಫುಲ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ಗ್ಲೂಟೆನ್ ಅಲರ್ಜಿ ಇರೋಂಥವ್ರು ದಯವಿಟ್ಟು ಗೋಧಿನ ಹಾಕೊಳಕ್ ಹೋಗ್ಬೇಡಿ. ಗೋಧಿನ ಸ್ಕಿಪ್ ಮಾಡ್ಕೊಡಿ. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಗೋಧಿನ ಹಾಕೊಂಡು ಉಪಯೋಗಿಸ್ಕೋಬಹುದು. ಇದನ್ನು ಅಷ್ಟೇ ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ನಾನು 1 ಕಪ್ ಅಷ್ಟು ಗ್ರೌಂಡ್ ನಟ್ಸ್ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧಕ್ಕಿಂತ ಜಾಸ್ತಿ 3/4 ಕಪ್ಪಿಗಿಂತ ಕಡಿಮೆ ಅಷ್ಟು ಕಡಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದ್ರೆ, ಗ್ರೌಂಡ್ ನಟ್ಸು ವೆರಿ ರಿಚ್ ಇನ್ ಪ್ರೋಟೀನ್ ಮತ್ತೆ ಡಯಟ್ರಿ ಫೈಬರ್ಸ್ ಇರುತ್ತೆ. ಇದರಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ ಗ್ರೌಂಡ್ ನಟ್ಸ್ ಅಲ್ಲಿ. ಆಮೇಲೆ ಇದು ಬಂದು ಇದೇನಿದೆ ಕಡಲೆ ಕಾಳಲ್ಲಿ ಬಂದು ವೈಟಮಿನ್ಸ್, ಮಿನರಲ್ಸ್ ಮತ್ತೆ ಇದು ಹೈ ಇನ್ ಪ್ರೋಟೀನ್, ಲೋ ಇನ್ ಕಾರ್ಬ್ಸ್ ಆಯ್ತಾ. ಹಂಗಾಗಿ ಇದನ್ನ ನಾವು ಹಾಕೋಬೇಕು, ವಿಚ್ ಇಸ್ ವೆರಿ ಹೆಲ್ದಿ. ಸ್ನೇಹಿತರೆ, ನಾನು ಇವಾಗ 2 ಕಪ್ ಆಗುವಷ್ಟು ರಾಗಿನ ಹಾಕೋತಾ ಇದ್ದೀನಿ. ಫಿಂಗರ್ ಮಿಲ್ಲೆಟ್ಸ್ ರಾಗಿನ ಫಿಂಗರ್ ಮಿಲ್ಲೆಟ್ಸ್ ಅಂತಾರೆ. ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಫೈಬರ್ ಕಂಟೆಂಟ್ ಇರೋದ್ರಿಂದ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಫೈಬರ್ ರಿಚ್ ಆಗಿದೆ ಇದು. ಸೊ ರಾಗಿ ಹಾಗೇನೆ ಡಯಾಬಿಟಿಕ್ ಪೇಷಂಟ್ಸಿಗೂ ತುಂಬಾ ಒಳ್ಳೇದು. ರಾಗಿನ ಹಳ್ಳಿ ಕಡೆ ತುಂಬಾ ಹೆಚ್ಚಾಗಿ ಕನ್ಸ್ಯೂಮ್ ಮಾಡ್ತಾರೆ. ಇದನ್ನ ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕು ನಾವು. ಬಟ್ ಇದು ವೆರಿ ಇಂಪಾರ್ಟೆಂಟ್, ಇದನ್ನ ಆಡ್ ಮಾಡ್ಕೊಳ್ಳೇಬೇಕು ನೀವು. ಆಮೇಲೆ ಇದು ಲೈಕ್ ರಾಗಿ ಬ್ಲ್ಯಾಕ್ ಕಲರ್ ಇರೋದ್ರಿಂದ ಅದು ಫ್ರೈ ಆದಾಗ ನಿಮಗೆ ಗೊತ್ತಾಗಲ್ಲ ಎಷ್ಟು ಅದು ಇದಾಗಿದೆ ಅಂತ. ಸೊ ತುಂಬಾ ಅದನ್ನ ಕಪ್ಪಗಾಗಿ ಸುಟ್ಟೋಗೋವರೆಗೂ ಫ್ರೈ ಮಾಡ್ಕೋಬೇಡಿ. ನೋಡ್ಕೊಳ್ಳಿ, ಕರೆಕ್ಟಾಗಿ ಅಪ್ರಾಕ್ಸಿಮೇಟ್ಲಿ ಒಂದು 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಬಿಟ್ರು ಚೆನ್ನಾಗಿ ಆಗುತ್ತೆ ಇದು. ಇವಾಗ ಬಂದು ನಾನು 1 ಕಪ್ ಅಷ್ಟು ಫ್ಲಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ. 1 ಕಪ್ ಅಲ್ದಿದ್ರೆ ಇದು ಬೇಕಾದ್ರೆ ನೀವು 1.5 ಕಪ್, 2 ಕಪ್ಸ್ ನಿಮ್ಗೆ ಇಷ್ಟ ಬಂದಾಗ ಆ್ಯಡ್ ಮಾಡ್ಕೊಳ್ಳಿ ಇದನ್ನ. ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಅಗಸೆ ಬೀಜ ಅಂತ ಹೇಳ್ತೀವಿ. ಅಗಸೆ ಬೀಜ ಅಂತ ಹೋಗಿ ನೀವು ಎಲ್ಲಿಯೇ ಕೇಳಿದ್ರು ಕೊಡ್ತಾರೆ ನಿಮಗೆ. ಆ್ಯಂಡ್ ಇದು ಯಾಕಪ್ಪ ಅಂತಂದ್ರೆ, ಇದು ಒನ್ ಆಫ್ ದಿ ಬೆಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ ಇದರಲ್ಲಿ ಇರೋದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ, ಹೆಲ್ದಿ ಫ್ಯಾಟ್ ಇದೆ. ಆಮೇಲೆ ಇದು ಲಿಗ್ನಾನ್ಸ್ ಅಂತ ಒಂದು ಕಂಟೆಂಟ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ, ಇಟ್ ಇಸ್ ಬೆಸ್ಟ್ ಆಂಟಿ ಆಕ್ಸಿಡೆಂಟ್, ಆಮೇಲೆ ಆಂಟಿ ಕ್ಯಾನ್ಸರಸ್. ಇದು ಕ್ಯಾನ್ಸರ್ ವಿರುದ್ಧ ಫೈಟ್ ಮಾಡುವಂತ ಗುಣವನ್ನ ಈ ಫ್ಲಾಕ್ಸ್ ಸೀಡ್ಸ್ ಹೊಂದಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಲೇಡೀಸ್ ಅಲ್ಲಿ ಆಗುವಂತ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಅಂದ್ರೆ ಲೈಕ್ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಆಕ್ನೆ ಸ್ಕಾರ್ಸ್ ಆಗ್ತಾ ಇದೆ, ಬಾಡಿ ವೆಯ್ಟ್ ಗೇನ್ ಆಗ್ತಾ ಇದೆ, ಇದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವಂಥದ್ದು. ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಇದು ತಡೆಗಟ್ಟುತ್ತೆ. ಸೊ ನಾವು ಡೈಲಿ ಫ್ಲಾಕ್ಸ್ ಸೀಡ್ಸ್ ಅನ್ನು ತಗೊಂಡು ತಿನ್ನಕ್ಕಾಗಲ್ಲ, ರಾ ತಿನ್ನಕ್ಕಾಗಲ್ಲ, ಫ್ರೈ ಮಾಡ್ಕೊಂಡು ಕೆಲವರಿಗೆ ತಿನ್ನಕ್ ಇಷ್ಟ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ, ಇದನ್ನ ಈ ತರ ಮೆಂತೆ ಮುದ್ದೆ ಜೊತೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇದು ನಾವು ಹೇಗ್ ಕನ್ಸ್ಯೂಮ್ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಅಷ್ಟು ಬ್ಯೂಟಿಫುಲ್ ನ್ಯೂಟ್ರಿಯೆಂಟ್ ಇದು. ಒಂದು ಮೆಂತೆ ಮುದ್ದೆಗೆ ಹಾಕೊಳ್ಳೇಬೇಕಾದಂತ ಒಂದು ಇಂಗ್ರೀಡಿಯೆಂಟ್ ಅಕ್ಕಿ. 1 ಕಪ್ ಆಫ್ ರೈಸ್ ಅನ್ನ ನಾವು ಹಾಕೊಳ್ಳೇಬೇಕು. ಅಂಡ್ ಅಕ್ಕಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ರೈಸಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಸಿಗುತ್ತೆ ಅಂತ. ಬಟ್ ಬ್ರೌನ್ ರೈಸ್ ಏನಾದರೂ ಯೂಸ್ ಮಾಡಿದ್ರಿ ಅಂತಂದ್ರೆ, ವಿಚ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್. ಆಮೇಲೆ ಇದು ವಿಟಮಿನ್ಸ್, ಮಿನರಲ್ಸ್ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಡುತ್ತೆ. ಇಟ್ ಮೇ ವೇರಿ ಫ್ರಮ್ ಡಿಫ್ರೆಂಟ್ ಟೈಪ್ ಆಫ್ ರೈಸ್. ಬಟ್ ರೈಸ್ ಡೆಫಿನೆಟ್ಲಿ ನೀವು ಯೂಸ್ ಮಾಡಲೇಬೇಕು, ಯಾಕಂದ್ರೆ ಒಂದು ಸ್ವಲ್ಪ ಬಲ್ಕ್ ಕೊಡುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಬೇಡ. ಈ ವೈಟ್ ರೈಸ್ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 1 ಕಪ್ ಯೂಸ್ ಮಾಡ್ಕೋಬಹುದು ನೀವು. ಬೇಡ ನನಗೆ ಅಂತ ಹೇಳೋರು, ನಾನು ವೈಟ್ ರೈಸ್ ಯೂಸ್ ಮಾಡಕ್ ಇಷ್ಟಪಡಲ್ಲ, ನಾನು ಡಯಟ್ ಕಾನ್ಶಿಯಸ್ ಇದ್ದೀನಿ ಅಂತ ಆದ್ರೆ, ಇನ್ಸ್ಟೆಡ್ ಆಫ್ ದಿಸ್ ವೈಟ್ ರೈಸ್ ಯು ಕ್ಯಾನ್ ಯೂಸ್ ಬ್ರೌನ್ ರೈಸ್ ಬರುತ್ತಲ್ವಾ, ಅದನ್ನ ಸ್ವಿಚ್ ಮಾಡ್ಕೋಬಹುದು ನೀವು. ಈಗ ನಾನು ಎಲ್ಲದನ್ನು ಪುಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಈ ತರ ಕಾಣಿಸ್ತಾ ಇದೆ. ಸೊ ಎಲ್ಲದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ.
ಇದನ್ನ ತಕ್ಷಣ ಬಿಸಿ ಬಿಸಿನೇ ಪುಡಿ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ಹಿಟ್ಟಿನ ಗಿರಣಿಗೆ ಕೊಟ್ಬಿಟ್ಟಾದ್ರೂ ಪುಡಿ ಮಾಡಿಸ್ಕೋಬಹುದು. ಇಲ್ಲ ಮನೇಲೇ ನಾನು ಮನೆ ಅಳತೆಗೆ ಮಾಡಿರೋದ್ರಿಂದ ನಾನು ಮನೇಲೇ ಮಿಕ್ಸಿಲೇ ಪುಡಿ ಮಾಡ್ಕೊತಾ ಇದ್ದೀನಿ ಇದನ್ನ. ಸೊ ನಾನು ನನ್ನ ಮಗ ಇಬ್ಬರೇ ಇರೋದು ನಮ್ಮ ಮನೇಲಿ. ಸೊ ನಾನು ಇಬ್ಬರಿಗಾಗುವಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಈ ಏನಿದೆ ಮೆಂತೆ ಹಿಟ್ಟನ್ನ ನಾನು ಮಿಕ್ಸಿಲೇ ಪುಡಿ ಮಾಡ್ಕೊತೀನಿ. ತಕ್ಷಣ ಬಿಸಿ ಬಿಸಿ ಪುಡಿ ಮಾಡ್ಕೊಳಕ್ ಹೋಗ್ಬಾರ್ದು ನೀವು. ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಅದನ್ನ ಒಂದು 10 ನಿಮಿಷ ಆದ್ಮೇಲೆ ಅದು ರೂಮ್ ಟೆಂಪ್ರೇಚರಿಗೆ ಬರುತ್ತೆ. ಆವಾಗ ನೀವು ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪನೇ ಹಾಕೊಂಡು ಪುಡಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಸಣ್ಣ ಪೌಡರ್ ಜಾರ್ ಏನು ಬರುತ್ತೆ ಅದರಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಇದು ಆ್ಯಕ್ಚುಲಿ 5 ನಿಮಿಷ ಆಗಿದೆ. ಸೊ ನಾನು ಬಿಸಿ ಬಿಸಿ ಇರುವಾಗನೇ ಪುಡಿ ಮಾಡ್ಕೋಬಾರ್ದು. ಇವಾಗ ನೋಡಿ ಹಿಂಗೆ ಮುಟ್ಟಿದ್ರೆ ಕ್ರಿಸ್ಪಿಯಾಗಿ ತಣ್ಣಗೆ ಇರುತ್ತೆ. ಮೆತ್ತಗೂ ಆಗೋಕ್ಕೂ ಬಿಡಬಾರ್ದು. ಈಗ ಚಳಿ ಟೈಮ್ ಆದ್ರಿಂದ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಸೊ ಹಂಗೆ ಆಗೋಕ್ಕೆ ಬಿಡಬಾರ್ದು. ಓಕೆ, ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಮನೆ ಅಳತೆಗೆ ಮಾಡ್ತಾಯಿದ್ದೀನಿ ಅಂತ. ಸೊ ನಮ್ಮ ಮನೇಲಿ ನಾನು ನನ್ನ ಮಗ ಇಬ್ಬರೇ ಇರೋದು ಸದ್ಯಕ್ಕೆ. ಸೊ ನಮಗೆ ನಮಗೆ ಬಂದುಬಿಟ್ಟು ಒಂದು 15 to 20 ಡೇಸ್ ಚೆನ್ನಾಗಿ ಯೂಸ್ ಮಾಡ್ಕೋತೀವಿ ನಾವು. ಈ ಥರ ನೋಡಿ, ಇಷ್ಟಿಷ್ಟೇ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇಷ್ಟಿಷ್ಟೇ ಹಾಕ್ಕೊಂಡು. ಓಕೆ, ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಅದು ಈ ಥರ ಆಗುತ್ತೆ, ಕಾಣಿಸ್ತಾ ಇದೆಯಾ? ಈ ಥರ ಪೌಡರ್ ಆಗುತ್ತೆ ಇದು. ಈ ಥರ ನಾನು ಇನ್ನೊಂದು ಸ್ವಲ್ಪ ಫೈನ್ ಪೌಡರ್ ಮಾಡ್ಕೋತೀನಿ ಇದನ್ನು. ನೋಡಿ, ಇಷ್ಟಾದ್ರೂ ಸಾಕು ನಿಮಗೆ. ಇಷ್ಟು ನೋಡಿ, ಕೈಯಲ್ಲಿ ತೋರಿಸ್ತೀನಿ ನೋಡಿ. ಈಗ ಇದು ಇನ್ನೂ ಸ್ವಲ್ಪ ತರಿ ಇದೆ, ಇನ್ನು ಸಾಫ್ಟ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಸಾಫ್ಟಾಗಿದ್ದರೆ ಇನ್ನೂ ಒಳ್ಳೆಯದು. ನೀವು ಹಿಟ್ಟಿನ ಗಿರಣಿಗೆ ಕೊಟ್ಟು ಹಿಟ್ಟು ಮಾಡಿಸ್ಕೊಂಬಂದರೆ ವೆಲ್ ಆ್ಯಂಡ್ ಗುಡ್. ನೋಡಿ ಫ್ರೆಂಡ್ಸ್, ಇಷ್ಟು ಹಿಟ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟೇ ರಿಕ್ವೈರ್ಮೆಂಟ್ ಇರೋದು. ಸೊ ನಾನು ಇದನ್ನು ಬಂದು ಮನೆ ಅಳತೆಗೆ ನನಗೆ ನನ್ನ ಮಗಂಗಾಗೋಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಸೊ ಹೌ ಇಟ್ ಲುಕ್ಸ್, ಮುದ್ದೆ ಮಾಡೋದು ಹೇಗೆ ಅಂತ ಇವಾಗ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಗೈಸ್ ನೋಡಿ, ನಾನು ಟಪ್ಪರ್ವೇರ್ ಬಾಕ್ಸಲ್ಲಿ ಈ ಥರ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಇಲ್ಲಿವರೆಗೂ ಬಂದಿದೆ. ಇಷ್ಟು ದೊಡ್ಡ ಬಾಕ್ಸು ನೋಡಿ, ಇಷ್ಟುದ್ದ ಇದೆ ಈ ಬಾಕ್ಸು. ಯು ಕ್ಯಾನ್ ಸಿ ದ ಮೆಷರ್ಮೆಂಟ್. ಇಷ್ಟುದ್ದ ಇದೆ. ಇದರಲ್ಲಿ ಒಂದು ಬಾಕ್ಸ್ ಫುಲ್ಲು ನಾನು ಒತ್ತಿ ಹೀಗೆ ಮಾಡಿ ಬಡ್ದು ತುಂಬಿಸಿದ್ದೀನಿ. ಹಂಗಾಗಿ ಇಲ್ಲಿವರೆಗೂ ಬಂದಿದೆ. ನೋಡಿ, ಈಗ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು. 1.5 ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಲೈಕ್ ಒಂದು 250 ml ನೀರು ಹಿಡಿಯುತ್ತಲ್ಲ, ಆ ಥರ ಲೋಟದಲ್ಲಿ 1.5 ಕಪ್ಪಷ್ಟು ನಾನು 1.5 ಕಪ್ಪಷ್ಟು ನೀರನ್ನು ನಾನು ಕುದಿಯೋಕ್ಕೆ ಇಟ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಈ ನೀರನ್ನು. ನೋಡಿ, 1.5 ಕಪ್ ಆಗೋಷ್ಟು ನೀರನ್ನು ನಾನು ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಆದಮೇಲೆ ನೀವು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ನೀರು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಗೊತ್ತಾಯ್ತಾ? ಗುಳು ಅಂತ ಕುದಿಬೇಕು. ಬಬಲ್ಸ್ ಬರಬೇಕು. ಅದರಲ್ಲಿ ಬಬಲ್ಸ್ ಬರೋವರೆಗೂ ಆ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಸ್ನೇಹಿತರೆ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಥರ ಒಂದು ಸೌಟು ಮೆಷರ್ಮೆಂಟಿಗೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಕಪ್ಪು ಅಥವಾ ಒಂದು ಚಿಕ್ಕ ಟೀ ಗ್ಲಾಸು, ನಿಮಗೆ ಎಷ್ಟು ಬೇಕು ಅಂತ. ನನಗೆ ಕರೆಕ್ಟಾಗಿ ಒಂದು ಮುದ್ದೆ ಬೇಕು ಅಂತಂದರೆ ನನಗೆ ಕರೆಕ್ಟಾಗಿ 1 ಸ್ಪೂನ್ ಆಗುತ್ತೆ ಇದು. ಸೊ ಅದನ್ನು ಹಂಗೆ ಹಾಕ್ಕೋಬೇಕು. ನೋಡಿ, ಕುದೀತು ಈಗ. ಗೊತ್ತಾಯ್ತಾ? ನಾನು ಒಂದು ಕಾಲು ಇದರಷ್ಟು ಹಾಕೋತೀನಿ ನಾನು. ಆಮೇಲೆ ಸಿಮ್ ಮಾಡ್ಕೊಂಬಿಡ್ಬೇಕು ಸ್ಟವನ್ನು. ನೋಡಿ, ಈ ಥರ ಕಾಣಿಸ್ತಾ ಇರುತ್ತೆ. ಅದು ಹೀಗೆ ಗುಪ್ಪೆಯಾಗಿ ನಿಂತಿರುತ್ತೆ. ಓಕೆ, ಹಾಗೆ ಕುದಿಬೇಕು ಅದು. ಒಂದು 5 ನಿಮಿಷ ಇದನ್ನು ಹೀಗೆ ಬೇಯಿಸಬೇಕು. ಆಮೇಲೆ ಎಕ್ಸೆಸ್ ವಾಟರ್ ಏನಿದೆ ಅದನ್ನು ನೀವು ಬೇಕಾದರೆ ತೆಕ್ಕೊಂಬಿಡ್ಬೋದು. ಓಕೆ, ಅದು ನೀವು ಈಗ ತಿರುಗ್ಕೋಬೇಕು. ಇದನ್ನು ತಿರುಗ್ಕೊಳ್ಳುವಾಗ ನೀರೇನಾದರೂ ಕಡಿಮೆ ಆದರೆ ಅದನ್ನು ನಾವು ಮತ್ತೆ ಆ್ಯಡ್ ಮಾಡ್ಕೋಬೋದು ವಾಪಸ್ಸು. ಗೊತ್ತಾಯ್ತಾ? ನೀರು ಎಕ್ಸೆಸ್ ಆಗಿದೆ, ಸೊ ಅದನ್ನು ನಾನು ಬಗ್ಸಿದ್ದೀನಿ. ಗಂಟಾಗಲ್ಲ. ಸ್ವಲ್ಪ ಕ್ವಾಂಟಿಟಿಲಿ ಮಾಡುವಾಗ ನಿಮಗೆ ಅದು ಗಂಟಾಗಲ್ಲ.
ಆಯಿತಾ? ತೋರಿಸ್ತೀನಿ ನೋಡಿ. ನಾನು ಒಂದೇ ಸಣ್ಣ ಮುದ್ದೆ ಮಾಡಿರೋದು ನಾನು. ಸೊ ನೋಡಿ, ಈ ಥರ ಬಂದಿದೆ, ಕಾಣಿಸ್ತಾ ಇದೆ ನಿಮಗೆ? ಈ ಥರ ವುಡನ್ ಸ್ಟಿಕ್ಕಲ್ಲಿ, ಆ್ಯಕ್ಚುಲಿ ರೌಂಡಾಗಿ ಉದ್ದಕ್ಕಿರೋ ವುಡನ್ ಸ್ಟಿಕ್ಕಲ್ಲಿ ಇದನ್ನು ತಿರುಗ್ಕೋಬೇಕು. ಬಟ್ ನಾನು ಈ ಥರ ವುಡನ್ ಸೌಟನ್ನೇ ಯೂಸ್ ಮಾಡ್ಕೊತೀನಿ, ಯಾಕಂದರೆ ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಈ ಮೆಥಡಲ್ಲೂ ಮಾಡ್ಕೋಬೋದು. ಅಂದರೆ 2ರಿಂದ 3 ಮುದ್ದೆನೂ ನೀವು ಈ ಥರ ವುಡನ್ ಸ್ಪೂನಲ್ಲೇ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈ ಥರ ಕೈನ ಒದ್ದೆ ಮಾಡ್ಕೊಂಬಿಟ್ಟು, ಬಿಸಿ ಇರುತ್ತೆ ಸ್ವಲ್ಪ, ನಾವು ಲಡ್ಡು ಎಲ್ಲ ಮಾಡ್ತೀವಲ್ಲ ಆ ಥರ ಇದನ್ನು ಉಂಡೆ ಕಟ್ಕೊಂಡ್ಬಿಡಬೇಕು. ಉಪ್ಪು ಅಂದ್ಕೊಂಡು ಮಾಡ್ಕೋಬೇಕು. ನೋಡಿ ಇವಾಗ ಮೆಂತ್ಯ ಮುದ್ದೆ ರೆಡಿಯಾಗಿದೆ. ಅದಕ್ಕೆ ನೋಡಿ, ಈಗ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಬೆಲ್ಲದ ನೀರು ಜೊತೆನೂ ಮಾಡ್ಕೋಬೋದು. ಈಗೇನು ಪ್ಲೇನ್ ನೀರಲ್ಲಿ ಮಾಡಿದೆ ನಾನು, ಅದೇ ಥರ ಬೆಲ್ಲದ ನೀರಲ್ಲೂ ಮಾಡ್ಕೋಬೋದು ಇದನ್ನು. ಆಗ ಸ್ವಲ್ಪ ಮೆಂತ್ಯ ಆಬ್ವಿಯಸ್ಲಿ ಕಹಿ, ಆದರೆ ಇದು ನಿಮಗೆ ಕಹಿ ಅನಿಸಲ್ಲ, ಗೊತ್ತಾಯ್ತಾ? ಮೆಂತ್ಯ ಕಹಿ ಇರುತ್ತೆ, ಆದರೆ ಇದು ನಿಮಗೆ ಕಹಿ ಅನಿಸಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಸಾರು ಜೊತೆ ಬೇಕಾದರೂ ನೀವು ತಿನ್ಬೋದು, ಆಯಿತಾ?